ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡೋ ನಮಸ್ಕಾರಗಳು. ಮೇ ಮಾಸ ಭವಿಷ್ಯ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗಿದೆ. ಗುರುವಿನ ಪೂರ್ಣ ಅನುಗ್ರಹ ಇದೆ. ಭಾಗ್ಯದಲ್ಲಿ ಗುರು ಇದ್ದಾನೆ, ಭಾಗ್ಯೋದಯ ಆಗುತ್ತೆ. ಹಾಗಾಗಿ ತುಲಾರಾಶಿ ಇರತಕ್ಕಂಥ ಹಣಕಾಸಿನ ತೊಂದರೆಯಿಂದ ಪರಿಹಾರ ಆಗುವಂತಹದ್ದು, ಹಣಕಾಸಿನ ಸಂಕಷ್ಟದಿಂದ ಪರಿಹಾರ ಆಗ್ತಕ್ಕಂಥದ್ದು, ಹಣಕಾಸಿನ ಮೂಲ ವೃದ್ಧಿ ಆಗತಕ್ಕಂಥದ್ದು, ಅಂದರೆ ದುಡ್ಡಿನ ದಾರಿ ಸುಗಮವಾಗತಕ್ಕಂಥದ್ದು. ಹಣಕಾಸಿನ ಚಿಂತನೆ ನಿಮಗೆ ತುಂಬ ಇತ್ತು, ನಮಗೆ ಸಾಲ ಇದೆ, ಸೋಲ ಇದೆ, ಇದನ್ನು ಹೇಗೆ ತೀರಿಸ್ಕೊಳ್ಳೋದು, ಹಣಕಾಸಿನ ಸಮಸ್ಯೆಯನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಅಂತೇಳಿ ಎಲ್ಲ ನಿಮಗೆ ಈಗ ಒಂದು ವರ್ಷ ಈ ಕಡೆ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಬರ್ತಾ ಇದೆ, ನಿಮ್ಮ ಅನುಭವಕ್ಕೆ ಬರ್ತಾ ಇದೆ. ದುಡ್ಡಿನ ತೊಂದರೆಯಿಂದ ನಿಮ್ಮ ಹೊರಗಡೆ ಬರೋಕ್ಕೆ ಇನ್ನು ಸ್ವಲ್ಪ ಸಮಯ ಬೇಕು, ಸರಿ ಹೋಗುತ್ತೆ. ಕೊಡಬೇಕಾದವರಿಗೆ ಸಾಲ ಕೊಡ್ತಕ್ಕಂಥದ್ದು, ಬರಬೇಕಾದ್ದು ಎಲ್ಲ ಸರಿ ಮಾಡೋಕ್ಕೆ, ಹಣಕಾಸಿನ ಒಂದು ಬ್ಯಾಲೆನ್ಸ್ ಮಾಡೋಕ್ಕೆ ನಿಮಗೆ ಒಳ್ಳೆ ಅನುಕೂಲ ಇದು ಅಂತ ಹೇಳಬೇಕು. ಅದು ಅನುಕೂಲ ಆಗ್ತಾ ಇದೆ, ಆಗಿದೆ. ಸ್ವಲ್ಪ ಮಟ್ಟಿಗೆ ಒಂದು 60-70% ನಿಮಗೆ ಅನುಕೂಲ ಆಗಿದೆ. ಆ ನಂತರದಲ್ಲಿ ನಿಮಗೆ ಆಸ್ತಿ ವಿಚಾರ ಅಂತ ಬರುತ್ತೆ. ಆಸ್ತಿ ವಿಚಾರ ಅಂದರೆ ನಿಮ್ಗೆ ಬರಬೇಕಾದ್ದು ನಿಮ್ಮ ತಂದೆಯದೋ, ತಾಯಿದೋ, ಮಾವನ ಮನೆಯದೋ, ಅತ್ತೆ ಮನೆಯದೋ, ಆ ಕಡೆ ಬರತಕ್ಕಂಥ ಆಸ್ತಿ ವಿಚಾರ ಚಿಂತನೆ ಮಾಡುವಾಗ ಅದು ಕೂಡ ಬರುವಂಥ ಯೋಗ ಇದೆ. ಅದು ಬರ್ಬೋದು, ಇಲ್ಲ ಬರ್ಬೋದು ಅಂತ ಬರದೇ ಇರಲ್ಲ, ಬರುತ್ತೆ. ಈಗ ಬರದೇ ಇದ್ರೆ ಮುಂದಕ್ಕೆ ಬರುತ್ತೆ, ಅಲ್ಲ ಈಗ ಬಂದಿರುತ್ತೆ. ಇದೆರಡರಲ್ಲಿ ಒಂದು ನಿಮಗೆ ಖಚಿತವಾಗಿ ಸಿಗುತ್ತೆ ಅಂತ ನಾವು ನಿಮಗೆ ಹೇಳ್ಬೋದು. ಯಾಕೆಂದರೆ ಅದು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನಿಮ್ಮ ಪರ್ಮಿಷನ್ ಇಲ್ಲದೆ ಅದೇನೂ ಆಗಲ್ಲ. ಹಾಗಾಗಿ ನೀವು ಅದಕ್ಕೆ ಯಾವ ರೀತಿ ನೀವು ಫಾಲೋ ಅಪ್ ಮಾಡ್ತೀರ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದು ಕೂಡ ಅನುಕೂಲ. ಇನ್ನು ಮಕ್ಕಳ ವಿಚಾರ ಬಂದರೆ, ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಅವರು ಜ್ಞಾನವಂತರಾಗ್ತಾರೆ. ಅವರು ಗಣಿತಶಾಸ್ತ್ರದಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ಹೊಂದ್ತಾರೆ. ಅಂದರೆ CA ಮಾಡ್ತಾರೆ, CS ಮಾಡ್ತಾರೆ. ಹೀಗೆ ಅವರು ಒಳ್ಳೆ ಗಣಿತಶಾಸ್ತ್ರದಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿ ಅವರು ಒಳ್ಳೆ ಹುದ್ದೆಯಲ್ಲಿ ಇದ್ದು ಒಳ್ಳೆ ಅಕೌಂಟೆಂಟ್ ಆಗುವಂಥ ಯೋಗ ಇರುತ್ತೆ. ಇನ್ನು ಎರಡನೇ ಆಪ್ಷನ್ಸ್ ಏನು ಅಂದರೆ IAS IPS ಮಾಡ್ಬೋದು. ಅಂದರೆ ಆಡಳಿತ ಒಂದು ಸೇವೆಯಲ್ಲಿ ಅವರು ಹೋಗ್ಬೋದು. ಅದು ಕೂಡ ಒಳ್ಳೆ ಯೋಗ ಫಲಗಳಿದೆ. ಹಾಗಾಗಿ ಆ ರೀತಿಯ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿದ್ದಿದ್ರೆ ಅವರು ಒಳ್ಳೆ ವಿದ್ಯಾಭ್ಯಾಸ ಆಗಿದ್ದಿದ್ರೆ ಅವರಿಗೆ ಜಾಬ್ ಸಿಗುತ್ತೆ, ಪ್ರಯತ್ನ ಪಡಿ. ಇಲ್ಲ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಒಳ್ಳೆ ಅವರಿಗೆ ವಿದ್ಯಾಭ್ಯಾಸದ ಬಗ್ಗೆ ಗಮನ ಕೂಡ ಕೇಳಿ. ನೀವು ಕೂಡ ಅವರಿಗೆ ವಿದ್ಯಾಭ್ಯಾಸದ ಬಗ್ಗೆ ಬಹಳ ಒಂದು ಒಳ್ಳೆಯ ಒಂದು ಕಾಳಜಿ ತೆಗೆದುಕೊಂಡು ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಮಕ್ಕಳು ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರುವಂಥ ಯೋಗ ಇರುತ್ತೆ. ಇನ್ನು ಒಳ್ಳೆ ಪೂರ್ವಪುಣ್ಯ ವೃದ್ಧಿಯಾಗಿದೆ ಅಂದರೆ ಪೂರ್ವಾಜಿತ ಕರ್ಮದಿಂದ ನಿಮಗೆಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಎಲ್ಲ ದೊರಕ್ತಾ ಇದೆ. ಯಾವ ರೀತಿ ತೊಂದರೆಗಳಿದ್ರೂ ಕೂಡ ಅದನ್ನು ಸಾಲ್ವ್ ಮಾಡತಕ್ಕಂಥ ಸಾಮರ್ಥ್ಯ ಇದೆ, ನಿಮಗೆ ತಾಳ್ಮೆ ಇದೆ, ಯೋಚನೆ ಇದೆ. ನಿಮಗೆ ಸಾಕಷ್ಟು ಧನಾತ್ಮಕವಾಗಿರ್ತಕ್ಕಂಥ ಚಿಂತನೆಯನ್ನು ಮಾಡಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿದ್ದೀರಿ. ದಾನ, ಧರ್ಮ, ಕರ್ಮ, ಪೂಜೆ, ಪುನಸ್ಕಾರ, ದೇವಸ್ಥಾನ, ಗುಡಿ, ಗೋಪುರ, ಆನಂದ ತೀರ್ಥಯಾತ್ರಾ, ಕ್ಷೇತ್ರ ದರ್ಶನ, ತೇರು ದರ್ಶನ, ಸಮುದ್ರ ಸ್ನಾನ, ನದಿ ಸ್ನಾನ, ಹೀಗೆ ಬಂಧುಗಳಿಗೆ ನಿಮ್ಮ ಇಷ್ಟ ಬಂಧುಗಳಿಗೆ, ಕುಟುಂಬದವ್ರಿಗೆ ಎಲ್ರಿಗೂ ಸಹಾಯ ಸಹಕಾರ ಎಲ್ಲವನ್ನು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಮನೆತನ ನಿಮ್ಮದಾಗಿರುತ್ತೆ. ಹಾಗಾಗಿ ನಿಮಗೆಲ್ಲ ರೀತಿಯ ಸುಖ ಸೌಖ್ಯವನ್ನು ಭಗವಂತ ಕೊಡ್ತಾನೆ. ಮೇಲ್ನೋಟಕ್ಕೆ ನಿಮಗೆ ಏನೋ ತೊಂದರೆ ಇದೆ ಅಂತ ಅನಿಸಿದ್ರು ಕೂಡ ನಿಮಗೆ ಆ ಭಗವಂತ ಆಪತ್ಕಾಲದಲ್ಲಿ ಕೈ ಹಿಡಿದು ನಿಮ್ಮನ್ನು ಕಾಪಾಡ್ತಾನೆ ಅನ್ನೋದರಲ್ಲಿ ಯಾವುದೇ ರೀತಿ ಸಂದೇಹ ಇಲ್ಲ. ತುಲಾರಾಶಿಗೆ ಅದು ಒಳ್ಳೆಯದು ಅಂತ ಹೇಳಬೇಕು. ಷಷ್ಠದಲ್ಲಿ ಶನಿ ಇರೋದ್ರಿಂದ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರು ಧ್ವಂಸ ಆಗ್ತದೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ಬುದ್ಧಿ ಬಹಳ ಚುರುಕಾಗಿರ್ತದೆ. ಯಾವ ಸರಿ ಯಾವ ತಪ್ಪು ಎನ್ನುವಂಥ ಚಿಂತನೆ ಸಾಮರ್ಥ್ಯ ನಿಮಗಿರುತ್ತೆ. ಕೇತು 11ರಲ್ಲಿದ್ದಾನೆ, ಜ್ಞಾನಕಾರಕನಾಗಿರ್ತಕ್ಕಂಥ ಕೇತು. ಆಧ್ಯಾತ್ಮಿಕ ಜ್ಞಾನ ತುಂಬ ನಿಮಗೆ ಚೆನ್ನಾಗಿ ಇರ್ತದೆ. ನಿಮಗೆ ಮುಂದೆ ಏನಾಗುತ್ತೆ ಆಗಲ್ಲ ಅನ್ನುವಂಥದ್ದನ್ನು ನಿಮಗೆ ಬೆಳೆಸಿರಿ ಮೊಳಕೆಯಲ್ಲೇ ನೋಡ್ತೀವಿ ಅಂತ ಹೇಳ್ತೀವಿ. ಹಾಗೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಪ್ರಾರಂಭ ನಿಮ್ಗೆ ಗೊತ್ತಾಗುತ್ತೆ ಅಂತ ಒಂದು ಸಿಕ್ಸ್ ಸೆನ್ಸ್, ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸು ನಿಮಗಿದೆ. ಹಾಗಾಗಿ ತುಲಾರಾಶಿಯವರಿಗೆ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ, ಆಯುಷ್ಯ, ಆರೋಗ್ಯ ಎಲ್ಲ ಸಿಗುವಂಥ ಯೋಗ ಇದೆ. ಉದ್ಯೋಗದಲ್ಲಿ ಯಶಸ್ಸು ಸಿಗುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು, ಹಣಕಾಸಿನ ಅಡಚಣೆಯಿಂದ ಪಾರಾಗ್ತಕ್ಕಂಥ ಯೋಗ ಇದೆ. ವಿವಾಹದಿರ್ತಕ್ಕಂಥ ವಿವಾಹ ಆಗುವಂಥದ್ದು, ಸಂತಾನ ಭಾಗ್ಯ ಇಲ್ಲದೆ ಸಂತಾನ ಆಗುವಂಥದ್ದು, ಮನೆ, ಕಾರು, ಫ್ಲಾಟು, ಕಾರು ತೆಗೆದುಕೊಳ್ಳುವಂಥ ಯೋಗ ಇದೆ. ಹಾಗಾಗಿ ಸಾಮಾನ್ಯವಾಗಿ ಈ ಒಂದು ತುಲಾರಾಶಿಯವರಿಗೆ ಅತ್ಯಂತವಾಗಿರ್ತಕ್ಕಂಥ ಶುಭಫಲ ಇದೆ ಅಂತ ನಾವು ಹೇಳಬೇಕು. ಹಾಗಾಗಿ ತಾವೆಲ್ಲ ಶುಭಫಲವನ್ನು ಅನುಭವಿಸ್ತಾ ಇದ್ದೀರಾ. ಒಂದು ವೇಳೆ ತೊಂದರೆ ಇದ್ದರೆ ಹತ್ತಿರತಕ್ಕಂಥ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಅಮ್ಮನವರಿಗೆ ಶುಕ್ರವಾರ ಕುಂಕುಮಾರ್ಚನೆಯನ್ನು ಮಾಡಿ ಅಲ್ಲಿ ನಿಮ್ಮ ದೋಷ ಪರಿಹಾರ ಆಗುತ್ತೆ. ಜೊತೆಗೆ ನಿಮಗೆ ಅವಶ್ಯಕತೆ ಇದ್ದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ, ನಿಮಗೆಲ್ಲ ರೀತಿಯ ಅನುಕೂಲಗಳು ಸಿಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.